ಕಾಂತಾರ ಚಾಪ್ಟರ್ 1 ಚಿತ್ರತಂಡಕ್ಕೆ ಮತ್ತೊಂದು ವಿಘ್ನ ಎದುರಾಗಿದೆ. ಕಾಂತಾರ ಚಿತ್ರದ ಕಲಾವಿದರು ಇದ್ದಂತಹ ಮಿನಿ ಬಸ್ ಅಪಘಾತವಾಗಿದೆ. ಶೂಟಿಂಗ್ ಮುಗಿಸಿ ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮಿನಿ ಬಸ್ ಪಲ್ಟಿಯಾಗಿದೆ. 20 ಜೂನಿಯರ್ ಕಲಾವಿದರು ಪ್ರಯಾಣಿಸ್ತಾ ಇದ್ದಂತಹ ಮಿನಿ ಬಸ್ ಇದು. ಶೂಟಿಂಗ್ ಮುಗಿಸಿಕೊಂಡು ವಾಪಸ್ ಆಗಬೇಕಾದಂತಹ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. 6ಕ್ಕೂ ಹೆಚ್ಚು ಕಲಾವಿದರಿಗೆ ಗಾಯ ಆಗಿದೆ. ಸದ್ಯಕ್ಕೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಉಡುಪಿ ಜಿಲ್ಲೆ ಬೈಂದೂರಿನ ಜಟ್ಕಲ್ ಬಳಿ ಈ ಘಟನೆ ನಡೆದಿದೆ. ಕೊಲ್ಲೂರಿಗೆ ಹೋಗ್ತಾ ಇದ್ದ ವೇಳೆ ಪಲ್ಟಿಯಾಗಿರುವಂತಹ ಬಸ್ ಮಧೂರಿನಲ್ಲಿ ಶೂಟಿಂಗ್ ಮುಗಿಸಿ ಕೊಲ್ಲೂರಿಗೆ ವಾಪಸ್ ಆಗ್ತಾ ಇರ್ತಾರೆ. ಅಲ್ಲಿ ಸ್ಟೇ ಆಗೋದಕ್ಕೆ ಅಂತ ವಾಪಸ್ ಆಗ್ತಾ ಇರ್ತಾರೆ. ಆದರೆ ವಾಪಸ್ ಬರಬೇಕಾದಂತಹ ಸಂದರ್ಭದಲ್ಲಿ ಮಿನಿ ಬಸ್ ಪಲ್ಟಿ ಆಗಿದೆ. 20 ಜನ ಜೂನಿಯರ್ ಕಲಾವಿದರು ಆ ಒಂದು ಬಸ್ನಲ್ಲಿ ಇರ್ತಾರೆ. ಅದರಲ್ಲಿ 6 ಜನರಿಗೆ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಗಾಯಗೊಂಡಿದ್ದ ಕಲಾವಿದರು ತರಾತುರಿಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ. ಕುಂದಾಪುರ ಜಟ್ಕಲ್ ಆಸ್ಪತ್ರೆಯಿಂದ ರಾತ್ರಿನೇ ಡಿಸ್ಚಾರ್ಜ್ ಆಗಿದ್ದಾರೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಕಾಂತಾರ 1 ಚಿತ್ರದ ನಡೆ ಅಪಘಾತ ಆಗಿ 10 ಗಂಟೆ ಕಳೆದ್ರೂ ಕೂಡ ದಾಖಲಾಗಿಲ್ಲ ಕೇಸ್. ನಿನ್ನೆ ರಾತ್ರಿ 8:30 ವೇಳೆ ನಡೆದಿದ್ದಂತ ಅಪಘಾತ ಪ್ರಕರಣ ಇದು. ಹಾಡಿನ ಚಿತ್ರೀಕರಣಕ್ಕೆ ಅಂತ ಜೂನಿಯರ್ ಕಲಾವಿದರು ಅಲ್ಲಿಗೆ ಬಂದಿರ್ತಾರೆ. ಇನ್ನು 4 ದಿನಗಳ ಕಾಲ ಬಾಕಿ ಇರುವಂತಹ ಶೂಟಿಂಗ್. 4 ದಿನಗಳ ಕಾಲ ಇನ್ನೂ ಶೂಟಿಂಗ್ ಆಗಬೇಕಾಗಿತ್ತು. ನಿನ್ನೆ ಅಪಘಾತ ಆಗಿದೆ. ನಿನ್ನೆ ರಾತ್ರಿ ಬಸ್ ಪಲ್ಟಿ ಆಗಿದೆ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿಲ್ಲ. ಇದ್ರ ಜೊತೆಗೆ ಇಷ್ಟು ಬೇಗ ಈಗಾಗಲೇ ಕಲಾವಿದರು ಡಿಸ್ಚಾರ್ಜ್ ಆಗಿದ್ದಾರೆ. ಇದು ಸಾಕಷ್ಟು ಅನುಮಾನವನ್ನ ಹುಟ್ಟಾಕ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನಿನ್ನೆ ರಾತ್ರಿನೇ ಅಪಘಾತ ಆಗಿದೆ. ಒಂದ್ ಕಡೆ ಚಿಕಿತ್ಸೆ ಪಡಿತಾ ಇದ್ರು, ಬಟ್ ಈಗಾಗಲೇ ಅವರೆಲ್ಲರೂ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಕೇಸ್ ಕೂಡ ದಾಖಲಾಗಿಲ್ಲ. ಅಂದ್ರೆ ಅಷ್ಟೊಂದು ಗಂಭೀರವಾಗಿ ಏನು ಅವರಿಗೆ ಪೆಟ್ಟು ಬಿದ್ದಿರ್ಲಿಲ್ವಾ? ಏನಾಗಿದೆ ಹಾಗಾದ್ರೆ? ಖಂಡಿತವಾಗ್ಲೂ ಸಮಂತ್, ನಿನ್ನೆ ಸಂಜೆ ವೇಳೆ ಅಂದ್ರೆ 8:30 ವೇಳೆಯಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಮುದೂರಿನಲ್ಲಿ ಶೂಟಿಂಗ್ ಸೆಟ್ ನಲ್ಲಿ ಅಂತ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಸೆಟ್ ನಲ್ಲಿ ಶೂಟಿಂಗ್ ಮುಗಿಸಿ ವಾಪಸ್ ಬರ್ತಿರುವ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕೊಲ್ಲೂರಿನಲ್ಲಿರುವಂತಹ ರೂಮಿಗೆ ತೆರಳುವ ವೇಳೆಯಲ್ಲಿ ಈ ಒಂದು ಘಟನೆ ಕೊಲ್ಲೂರು ಸಮೀಪದ ಜಟ್ಕಲ್ ಬಳಿ ಈ ಒಂದು ಘಟನೆ ನಡೆಯುತ್ತೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಕೆಲವರನ್ನ ಜಟ್ಕಲ್ ಕ್ಲಿನಿಕ್ಗೆ ದಾಖಲು ಮಾಡಿದ್ರೆ ಮತ್ತು ಕೆಲವರನ್ನ ಗಂಭೀರ ಗಾಯಗೊಂಡವರನ್ನ ಕುಂದಾಪುರ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆ ಘಟನೆ ನಡೆದು 10 ಗಂಟೆ ಕಳೆದ್ರು ಕೂಡ ಇನ್ನೂ ಕೂಡ ಪ್ರಕರಣ ದಾಖಲಾಗಿಲ್ಲ ಎಂಬ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಯಾಕಂದ್ರೆ ಮತ್ತೊಂದು ಕಡೆಯಲ್ಲಿ ತರಾತುರಿಯಲ್ಲಿ ಡಿಸ್ಚಾರ್ಜ್ ಕೂಡ ಆಗಿರುವಂತದ್ದು. ಇದು ಕೂಡ ಈ ನಡೆ ಕೂಡ ಸಾಕಷ್ಟು ಆ ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿರುವಂತದ್ದು. ಯಾಕಂದ್ರೆ ಗಂಭೀರ ಗಾಯಗೊಂಡಿದ್ದಾರೆ, ಅವರನ್ನ ತರಾತುರಿಯಲ್ಲಿ ಡಿಸ್ಚಾರ್ಜ್ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ 4 ದಿನಗಳ ಕಾಲ ಮತ್ತೆ ಶೂಟಿಂಗ್ ಬಾಕಿ ಇರುವಂತದ್ದು. ಆ ನಿಟ್ಟಿನಲ್ಲಿ ಏನಾದ್ರೂ ತರಾತುರಿಯಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ಅಥವಾ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಈ ಒಂದು ಡಿಸ್ಚಾರ್ಜ್ ಮಾಡಿದ್ದಾರಾ ಎಂಬ ಚರ್ಚೆಯು ಕೂಡ ಈಗ ಈ ಒಂದು ಪ್ರಕರಣದ ಚರ್ಚೆಯು ಕೂಡ ಈಗ ಸಾರ್ವಜನಿಕರಲ್ಲಿ ನಡೆಯುತ್ತಿದ್ದು, ಆ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸುವಂತೆ ಕೂಡ ಸಾರ್ವಜನಿಕರು ಆಗ್ರಹವನ್ನ ಮಾಡಿರುವಂತದ್ದು. ಯಾಕಂದ್ರೆ ಪದೇ ಪದೇ ಈ ಒಂದು ಭಾಗದಲ್ಲಿ ಈ ಒಂದು ಶೂಟಿಂಗ್ ಸೆಟ್ ನಲ್ಲಿರುವಂತಹ ಜೂನಿಯರ್ ಕಲಾವಿದರು ಆ ಒಂದು ಸಮಸ್ಯೆಯನ್ನ ಮಾಡ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾ ಎಂಬ ಆಗ್ರಹ ಕೂಡ ಅಲ್ಲಿ ಸ್ಥಳೀಯರಲ್ಲಿ ಕೇಳಿ ಬಂದಿರುವಂತದ್ದು. ಶ್ರಮಾಂತ, ಧನ್ಯವಾದ ಪ್ರಜ್ವಲ್ ನಿಮ್ಮೆಲ್ಲ ಮಾಹಿತಿಗಾಗಿ.